ಪುಟ್ಟ ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಪ್ಪ ಅಮ್ಮ ಬೇಕು. ಅಪ್ಪ ಅಮ್ಮನ? ಅಪ್ಪ ಅಮ್ಮ ಕೆಲ್ಸ ಮುಗಿಸ್ಕೊಂಡು ಬರ್ತಾರಲ್ವಾ, ಅದಕ್ಕೆಲ್ಲ ಅಳ್ಬಾರ್ದು. ಅಪ್ಪ ಅಮ್ಮ ಬರಲ್ಲ, ದೇವ್ರ ಹತ್ರ ಹೋಗಿದ್ದಾರೆ. ಹೊಸ್ದಾಗಿ ಜಾಯಿನ್ ಆಗಿದ್ದಾನೆ, ಅಪ್ಪ ಅಮ್ಮ ನೆನಪು ಬರ್ತಿದೆ ಪಾಪ. ತಾಂಡವ್ ಸ್ಟುಪಿಡಿಟಿಗೆ ಒಂದು ಇತಿ ಮಿತಿ ಅಂತ ಇರುತ್ತೆ. ನಿನ್ ಬ್ರದರ್ ಅದನ್ನು ದಾಟ್ಬಿಟ್ಟಿದ್ದಾರೆ. ಇಂಥ ದೊಡ್ಡ ಶಿಖಾಮಣಿನ ನನ್ ಲೈಫ್ ಅಲ್ಲೇ ನೋಡಿರ್ಲಿಲ್ಲ. ಅಲ್ಲ, ನಿಮ್ ಆದಿ ಬ್ರದರ್ ಅಷ್ಟಕ್ಕೂ ಏನು ಭಾಗ್ಯನಿಂದ ಬಿದ್ದಿದ್ದಾರೆ? ಒಂದಲ್ಲ ಒಂದ್ ರೀತಿಲಿ ಅವಳನ್ನ ಮೆರವಣಿಗೆ ಮಾಡೋದಕ್ಕೆ ಕಾಯ್ತಾನೆ ಇರ್ತಾರಲ್ಲ. ಇವ್ರೇ ಏನೋ ದೊಡ್ಡದಾಗ ಅವಳ ಲೈಫ್ ನ ಉದ್ಧಾರ ಮಾಡೋ ತರ. ಅದಕ್ಕೆ ತಕ್ಕಾಗೆ ಆ ಮೇಡಮ್ ಬೇಡ ಬೇಡ ಅಂತ ಡ್ರಾಮಾ ಮಾಡ್ಕೊಂಡು ಕುಣಿಯೋದ್ ಬೇರೆ. ಒಳ್ಳೆ ಚಿಕ್ಕ ಮಕ್ಳು ಕಣ್ಣ ಮುಚ್ಚಳೆ ಆಟ ಆಗಿದೆ ಇವ್ರಿಬ್ರದು. ಕಾಮನ್ ಸೆನ್ಸ್ ಅನ್ನೋದೇ ಇಬ್ರಿಗೂ ಇಲ್ಲ. ಇಷ್ಟು ಬುದ್ಧಿ ಇಲ್ದಿದವರು ಅಷ್ಟು ದೊಡ್ಡ ಕಂಪನಿನ ಹೇಗ್ ನಡೆಸ್ತಾರೋ ಏನೋ. ಶ್ರೇಷ್ಠ, ಬ್ರದರ್ ಉದ್ದೇಶ ಬೇರೆ ಏನೋ ಇದೆ. ಏನು ಏನ ಮಹಾ ಉದ್ದೇಶ? ಅಲ್ಲ, ಭಾಗ್ಯನ ಸಹಾಯ ಮಾಡೋಕೆ ಇಷ್ಟು ಕಷ್ಟಪಟ್ಟು ಯಾಕೆ ಹೊಸ ಹೊಸ ದಾರಿ ಹುಡುಕ್ತಾ ಇದಾರೆ ಅವರು? ಅಷ್ಟಕ್ಕೂ ಅವ್ರು ಯಾಕೆ ಭಾಗ್ಯನಿಂದ ಬಿದ್ದಿದ್ದಾರೆ? ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಆ ಭಾಗ್ಯಂಗ ಹಣ ಕೊಡ್ಬೇಕು ಅಂತ ಯಾಕೆ ದಾರಿಗಳನ್ನ ಹುಡುಕ್ತಿದ್ದಾರೆ? ಅವ್ರ ದುಡ್ಡನ್ನ ಅವರೇ ವಾಪಸ್ ತಗೊಂಡು ಭಾಗ್ಯ ಒಂದ್ ದೊಡ್ಡ ಸಾಧಕಿ ಅಂತ ಸನ್ಮಾನ ಮಾಡೋ ನಾಟಕ ಬೇರೆ. ಅಷ್ಟಕ್ಕೂ ಇದರಿಂದ ಅವ್ರಿಗೆ ಏನ್ ಸಿಗುತ್ತೆ? ಏನ್ ಹೇಳಕ್ ಹೊರಟಿದ್ಯಾ ಶ್ರೇಷ್ಠ? ತಂಡ ನೀನೇ ಯೋಚನೆ ಮಾಡು. ಒಬ್ಬ ಗಂಡ್ಸು ಯಾವ್ದೂ ಸಂಬಂಧ ಇಲ್ದಿರೋ ಹೆಂಗ್ಸ್ಗೆ ಇಷ್ಟೆಲ್ಲ ಸಹಾಯ ಮಾಡ್ತಾರೆ ಅಂದ್ರೆ ಏನರ್ಥ? ಅಂದ್ರೆ ನಿಮ್ಮ ಆದಿ ಬ್ರದರ್ ಮತ್ತೆ ಭಾಗ್ಯನ್ ಮಧ್ಯದಲ್ಲಿ ನಾಲ್ಗೆ ಇದೆ ಅಂತ ಬಾಯ್ಗೆ ಬಂದಾಗೆಲ್ಲ ಮಾತಾಡಿದ್ರೆ ನನ್ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಭಾಗ್ಯ ಅತ್ತೆ, ಏನಮ್ಮ, ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತ? ಅಯ್ಯೋ ಏನು ಬೇಡ ಅತ್ತೆ, ಇನ್ನೊಂದ್ 5 ನಿಮಿಷ ಪುಡಿಗಳು ಹಾಕಿ ಕುದಿಸ್ಬಿಟ್ರೆ ಆಗೋಯ್ತು. ಅತ್ತೆ, ಹಸುವಾಯ್ತಾ ನಿಮ್ಗೆ? ಕ್ಷಮಿಸಿ, ತಡ ಆಗೋಯ್ತು. ಭಾಗ್ಯ, ನನ್ಗೆ ಹಶ್ವಾದ್ರೆ ಮಾತ್ರ ನಾನು ಇಲ್ಲಿಗೆ ಬರ್ಬೇಕಾ? ಏನೋ ನಿನಗ್ ಸಹಾಯ ಮಾಡೋಣ ಅಂತ ಇಲ್ಲಿ ಬಂದ್ರೆ ನೋಡ್ ಹೇಗ್ ಕೇಳ್ತೀಯ ನೀನು? ಅದ್ ಸರಿ, ಆದಿ ನಡೆಸೋ ಆ ಸಂಸ್ಥೆಗೆ ಇವತ್ತು ಹೋಗಿದ್ಯಲ್ಲ, ಹೇಗಿದೆ ಜಾಗ? ತುಂಬಾ ಚೆನ್ನಾಗಿತ್ತು ಅತ್ತೆ. ಆ ಮಕ್ಳನ್ನೆಲ್ಲ ನೋಡಿ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಹೌದಾ ಭಾಗ್ಯ? ಅಷ್ಟೊಂದ್ ಚೆನ್ನಾಗಿತ್ತ? ಹಾ ಅತ್ತೆ. ಅಲ್ಲ, ನನ್ ಎಲ್ಲಾನು ಚೆನ್ನಾಗಿದೆ ಅಂತ ಹೇಳ್ದೆ, ಆದ್ರೆ ಅಲ್ಲಿ ಒಂದ್ ಸಮಸ್ಯೆ ಖಂಡಿತ ಇದೆ. ಯಾರೋ ದುಡ್ಡಿನ ವಿಷಯದಲ್ಲಿ ಬಿಲ್ ಫೋರ್ಜರಿ ಬಗ್ಗೆ ಮಾತಾಡ್ತಾ ಇದ್ರು. ಯಾರಿರ್ಬೋದದು? ಕನ್ನಿಕಾ ಅಲ್ಲಿ ಏನ್ ಮಾಡ್ತಿದ್ಲು? ಅಲ್ಲ, ನಂಗ್ ಕೇಳಿಸ್ತಾ ಇದ್ದಿದ್ದು ಗಂಡಸ್ರು ವಾಯ್ಸು, ಆದ್ರೆ ಬಾಗಲ್ ತೆಗ್ದಾಗ ಕನ್ನಿಕಾ ಇದ್ಲು. ಇಲ್ಲ, ತನ್ನ ಸಂಸ್ಥೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಕನ್ನಿಕಾ ಸುಮ್ಮನಿದ್ದಾಳೆ? ಅವಳಿಗೆ ಗೊತ್ತಾಗ್ತಾ ಇಲ್ವಾ? ವಿಷಯನ ಭಾಗ್ಯವ್ರಿಗೆ ಹೇಳ ಬೇಡವಾ? ಭಾಗ್ಯ, ಏನಾಯ್ತು? ಯಾವ ಯೋಚನೆಯಲ್ಲಿ ಕಳೆದೋಗಿದೀಯಾ? ಅಯ್ಯೋ, ಏನಿಲ್ಲ ಅತ್ತೆ. ಏನಂತದ್ ಯೋಚನೆ ನಿನಗೆ? ಚೆನ್ನಾಗಿ ಮಾತಾಡ್ತಿರ್ತೀಯ, ಇದ್ದಕ್ಕಿದ್ದಾಗೆ ಕಳೆದೋಗ್ಬಿಡ್ತೀಯ. ಅಯ್ಯೋ ಏನಿಲ್ಲ ಅತ್ತೆ, ಆತರ ಎಲ್ಲ ಏನು ಇಲ್ಲ. ಏನು ಇಲ್ವಾ? ಏನಾದ್ರೂ ಸಮಸ್ಯೆ ಇದ್ರೆ ಹೇಳು. ಅಯ್ಯೋ ಇಲ್ಲ ಅತ್ತೆ, ಸಮಸ್ಯೆ ಎಲ್ಲ ಏನೂ ಇಲ್ಲ. ಸರಿ, ಆಯ್ತು. ತನ್ಮಯ್, ಹಸ್ವಾಯ್ತೇನೋ? ಹ್ಞೂ ಅಮ್ಮ, ಸ್ವಲ್ಪ. ಇನ್ನೊಂದ್ 5 ನಿಮಿಷ ರೆಡಿ ಆಗ್ಬಿಡತ್ತೆ ಊಟ, ಆಯ್ತಾ? ಅಮ್ಮ, ಆಕ್ಚುಲಿ ನಾನು ಅದಕ್ ಬಂದಿಲ್ಲ. ನಾಳೆಯಿಂದ ಸ್ಕೂಲಿಗೆ ಎಕ್ಸ್ಟ್ರಾ 2 ಟಿಫನ್ ಬಾಕ್ಸ್ ಬೇಕು ನಂಗೆ. 2 ಬಾಕ್ಸಾ? ಯಾಕು? ನಾ ತಿನ್ನೋದೆಲ್ಲ ಕಡಿಮೆ ಮಾಡ್ಬಿಡ್ತೀನಿ, ತೆಳ್ಳಗಾಗ್ಬೇಕು ಅಂತ ಅಷ್ಟೆಲ್ಲ ಜಂಬ ಕುಚ್ಕೊಂಡೆ. ಈಗ ನೋಡಿದ್ರೆ 2 ಬಾಕ್ಸ್ ಹಾಕು ಅಂತೀಯ? ಅಜ್ಜಿ, ಅವಾಗ ನಾನೇನೋ ಆಕ್ಟಿವಿಟಿ ಮಾಡ್ತಾ ಇರ್ಲಿಲ್ಲ, ಅದಕ್ಕೆ 1 ಬಾಕ್ಸ್ ಸಾಕಿತ್ತು. ಆದ್ರೆ ಇವಾಗ ಆಗಲ್ಲ. ಬೆಳಿಗ್ಗೆ ಬಾಕ್ಸಿಂಗ್ ಹೋಗ್ತೀನಿ, ಸಂಜೆ ಖೋ ಕಬಡ್ಡಿ ಆಡೋಣ ಅಂತ ಅದಕ್ಕೂ ಸೇರ್ಕೊಂಡಿದೀನಿ. ಏನು ಖೋ ಕಬಡ್ಡಿನ? ಅಲ್ಲ, ಮತ್ತೆ ಆ ಮೇಸ್ಟ್ರು
ತುಂಬಾ ಬೈತಾರೆ, ನಿನ್ ಕೈಲಿ ಆಗಲ್ಲ, ನಿನ್ನ ಸೇರಿಸ್ಕೊಳಲ್ಲ ಅಂತ ಅಂತಾರೆ ಅಂತ ಹೇಳ್ತಿದ್ದೆ ನೀನು. ಇವಾಗೆಲ್ಲ ಫುಲ್ ಚೇಂಜ್ ಆಗಿದೆ ಅಜ್ಜಿ. ಅಮ್ಮ ಬಂದ್ ಮಾತಾಡಿದ್ಮೇಲೆ PT ಸರ್ ಅಂತೂ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಮ್ಗಾಗಲ್ಲ ಸರ್ ಅಂತ ಏನಾದ್ರು ಹೇಳಿದ್ರೆ ಏನ್ ನಿನ್ ಕೈಯಲ್ಲಿ ಆಗತ್ತೆ ಮಾಡು ಅಂತ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾರೆ. ಹೌದಾ, ಬೂಟ್ಸ್ ಎಲ್ಲ ಮಾಡ್ತಾರಾ? ಹೌದಜ್ಜಿ, ಹೊರಗಿರೋದಕ್ಕೇನೆ ನನ್ ಖೋಖೋ ಕಬಡ್ಡಿ ಸೇರ್ಕೊಂಡಿದ್ದು. ಸರಿ ಆಯ್ತು, ನಾಳೆಯಿಂದ ನಿನ್ ಬಾಕ್ಸಿಗೆ ಏನ್ ಬೇಕು ಅಂತ ಹೇಳು, ನಾನು ರೆಡಿ ಮಾಡ್ಕೊಡ್ತೀನಿ ಆಯ್ತಾ. ಅಮ್ಮ, ಈ ಚಿಪ್ಸ್ ಸ್ವೀಟ್ಸ್ ಎಲ್ಲ ಹಾಕ್ಬೇಡ ಅಮ್ಮ, ಅದ್ ಯಾವ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಭಾಗ್ಯ, ಈ ಮಾತನ್ನ ಯಾರು ಹೇಳ್ತಿದಾರ ನೋಡು. ಮೊದ್ಲೆಲ್ಲ ಈ ಚಿಪ್ಸು ಇವೆಲ್ಲ ಇಲ್ಲ ಅಂದಿದ್ರೆ ಊಟನೇ ಸೇರ್ತಿರ್ಲಿಲ್ಲ. ಈಗ ನೋಡು ಹೆಂಗ್ ವೇದಾಂತ ಹೇಳ್ತಿದ್ದಾನೆ, ಅವೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ವಂತೆ. ಹ್ಞೂ ಅಜ್ಜಿ, ಆದಿ ಅಂಕಲ್ ಹೇಳಿದ್ದು ಚಿಪ್ಸ್ ಸ್ವೀಟ್ಸ್ ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ. ಹೆಲ್ತಿಯಾಗಿ ಫ್ರೂಟ್ಸ್ ಕಾಯಿಗಳೆಲ್ಲ ತಿನ್ಬೇಕು. ಅಮ್ಮ, ನಾಳೆಯಿಂದ ಅದನ್ನೇ ಹಾಕು ಬಾಕ್ಸ್ಗೆ. ಆಯ್ತು ಕಣೋ, ಅದೇ ಕೊಡ್ತೀನಿ. ಕಿಶನ್, ಡ್ಯಾಡಲ್ಲಿ ಗೊತ್ತಿಲ್ಲ. ಅಲ್ಲ, ಅದನ್ನ ನಿಧಾನವಾಗಿ ಕೇಳ್ಬೋದು ತಾನೆ, ಯಾಕೆ ಕಿರ್ಚಾಡ್ತಿದ್ಯಾ? ನೀನ್ ಹತ್ರ ಮಾತಾಡೋದ ಬೇಸ್ಕೊಳು. ಡ್ಯಾಡ್, ಡ್ಯಾಡ್ ಎಲ್ಲಿದ್ದೀರಾ? ಅಯ್ಯೋ, ಯಾಕಮ್ಮ ಇಷ್ಟು ಜೋರಾಗಿ ಕಿರಿಸ್ತಾ ಇದೆಯಾ? ಮೆಲ್ಲಿಗೆ ಮಾತಾಡು. ಕೂಲ್ ಆಗಿ ಮಾತಾಡುವಂತ ವಿಷಯ ಅಲ್ಲ ಡ್ಯಾಡ್. ಸರಿ, ಏನಾಯ್ತು ಹೇಳು. ಡ್ಯಾಡ್, ಬ್ರೋ ಅವನ ಏನ್ ಅನ್ಕೊಂಡಿದ್ದಾನೆ? ಅವ್ನ್ ಇಷ್ಟ ಬಂದಾಗ ನಿರ್ಧಾರ ತಗೊಳ್ತಿದ್ದಾನೆ. ಎಲ್ಲ ಲಿಮಿಟ್ ಕ್ರಾಸ್ ಮಾಡಿ ನಿರ್ಧಾರ ತಗೊಳ್ತಿದ್ದಾನೆ ಡ್ಯಾಡ್. ಅಲ್ಲ, ಅಟ್ಲೀಸ್ಟ್ ಈ ಮನೆಯಲ್ಲಿ ಜನ ಇದೀವಿ, ಎಲ್ರು ಕೇಳಿ ಡಿಸಿಷನ್ ತಗೋಬೇಕು ಅನ್ನೋದಿಲ್ವಾ ಅವನ್ಗೆ? ಕನಿಕಾ, ಸಮಾಧಾನ ಮಾಡ್ಕೊ. ನೀನ್ ಈ ರೀತಿ ಕೂಗಾಡಿದ್ರೆ ನಾನು ಏನ್ ಅರ್ಥ ಮಾಡ್ಕೊಂಡ್ಲಿ ಹೇಳು? ವಿಷಯ ಏನು ಅಂತ ಗೊತ್ತಿಲ್ಲ, ನೀನ್ ಕೂಗಾಡ್ತಿದ್ಯಾ. ವಿಷಯ ಏನು ಅಂತ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ. ಡ್ಯಾಡ್, ಆ ಭಾಗ್ಯನ ಕರ್ಕೊಂಡ್ ಬಂದು ನಮ್ ಚಾರಿಟಬಲ್ ಟ್ರಸ್ಟ್ಗೆ MD ಆಗಿ ಮಾಡಿದಾನೆ. ಕನ್ನಿಕಾ, ಏನ್ ಹೇಳ್ತಾ ಇದೀಯಾ? ಎಸ್ ಡ್ಯಾಡ್, ನಿಜಾನೇ ಹೇಳ್ತಿದ್ದೀನಿ. ಈಗ ತಾನೇ ನನಗೆ ಕಾಲ್ ಬಂದಿತ್ತು, ಆ ಭಾಗ್ಯ ಅನ್ನೋರ್ನ MD ಆಗಿ ಅಪಾಯಿಂಟ್ ಮಾಡಿದ್ದಾರೆ ಅಂತ. ಹೇಗ್ ಡ್ಯಾಡ್ ಒಬ್ನೇ ಇದನ್ನೆಲ್ಲ ನಿರ್ಧಾರ ತಗೊಳ್ತಾನೆ? ಪರ್ಸನಲ್ ಲೈಫ್ ರಿಲೇಟೆಡ್ ಆದ್ರೆ ಓಕೆ, ಬಟ್ ಇದು ಬಿಸ್ನೆಸ್ ರಿಲೇಟೆಡ್. ಅಟ್ಲೀಸ್ಟ್ ಈ ತರ ಡಿಸಿಷನ್ಸ್ ತಗೊಳ್ಳುವಾಗ ನಿಮ್ ಹತ್ರ ಕೇಳ್ಬೇಕಲ್ವಾ? ನಮ್ಮನ್ನ ಯಾರು ಕೇಳದೆ ಹೇಗ್ ಅಪಾಯಿಂಟ್ ಮಾಡ್ಕೊಂಡ? ಹೌದಣ್ಣ, ಕನ್ನಿಕಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಕಾಮತ್ ಬಿಸ್ನೆಸ್ ವೆಂಚರ್ಗೆ ಅವನೊಬ್ನೇ ಓನರ್ ಅಲ್ವಲ್ಲ ಅಣ್ಣ? ನೀನ್ ಯಾಕಿರೋದ್ ಮತ್ತೆ? ಎಲ್ಲಾನು ಅವನೊಬ್ನೇ ಮಾಡ್ತಿದ್ದಾನೆ. ಇಂಥ ದೊಡ್ಡ ನಿರ್ಧಾರನ ಅವನೊಬ್ನೇ ಹೇಗ್ ತಗೋತಾನೆ ಅಣ್ಣ? ಯಾಕೋ ಇದೆಲ್ಲ ಸರಿ ಕಾಣ್ತಾ ಇಲ್ಲ. ಡ್ಯಾಡ್, ಯಾಕೇನು ಮಾತಾಡ್ತಿಲ್ಲ? ಈ ವಿಷಯದಲ್ಲೂ ಬ್ರೋನೇ ಸರಿ ಅಂತ ಹೇಳ್ಬೇಡಿ ಮತ್ತೆ. ಕಿಶನ್, ಆದಿಗ್ ಫೋನ್ ಮಾಡಿ ಬರೋದಕ್ಕೆ ಹೇಳು, ನಾನು ಸ್ವಲ್ಪ ಮಾತಾಡೋದಿದೆ. ಸರಿ. ಮೇಡಮ್, ನಾವು ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ನಾಡಗೀತೆ ಆಡುವ ಮುಖಾಂತರ ಸ್ಕೂಲ್ನ ಶುರು ಮಾಡ್ತೀವಿ. ಆದಿ ಸರ್ ಮತ್ತೆ ಕಾಮತ್ ಸರ್ ಕಡೆಯಿಂದ ನಮ್ಗೆ ಸ್ಟ್ರಿಕ್ಟ್ ಆರ್ಡರ್ ಆಗಿವೆ. ನಾವು ಮಕ್ಕಳಿಗೆ ಪಠ್ಯ ಪುಸ್ತಕದ ವಿಷಯ ಅಷ್ಟೇ ಅಲ್ಲದೆ ಅದ್ರ ಜೊತೆ ಪಠ್ಯೇತರ ವಿಷಯಗಳು ಕೂಡ ಕಲಿಸ್ಬೇಕು ಅಂತ ಹೇಳಿದ್ದಾರೆ. ಇನ್ ಮುಂದೆ ನೀವೇ ನೋಡ್ತಿರಲ್ಲ ಮೇಡಮ್, ಕೆಲವೊಂದ್ಸರಿ ಆಡಾಡೋದು ಕೇಳ್ಸುತ್ತೆ, ಕೆಲವೊಂದ್ಸರಿ ಜೋರಾಗಿ ಚೀರೋದ್ ಕೂಡ ಕೇಳ್ಸುತ್ತೆ. ಹಾಗಂತ ಟೆನ್ಷನ್ ಮಾಡ್ಕೋಬೇಡಿ, ಮಕ್ಳು ರಂಗಸ್ಥಳದಲ್ಲಿ ಡ್ರಾಮಾ ಕಲಿತಾ ಇರ್ತಾರಷ್ಟೇ. ಕೆಲವೊಬ್ರಿಗೆ ಸ್ಪೋರ್ಟ್ಸ್ ಇಷ್ಟ, ಕೆಲವೊಬ್ರಿಗೆ ಚಿತ್ರ ಬಿಡ್ಸೋದ್ ಇಷ್ಟ. ಯಾವ್ದಕ್ಕೂ ರೆಸ್ಟ್ರಿಕ್ಟ್ ಮಾಡಲ್ಲ, ಎಲ್ಲಾರ್ಗು ಎಲ್ಲದನ್ನು ಕಲಿಸ್ತೀವಿ. ಇಷ್ಟೆಲ್ಲ ಹೇಳ್ಕೊಟ್ರು ಡೊನೇಷನ್ ಕೊಡಿ ಅಂತ 1 ಪೈಸಾ ಕೂಡ ಕೇಳಲ್ಲ ಮೇಡಮ್. ಏನು ಹೇಳ್ಕೊಡ್ದೆ ಲಕ್ಷ ಲಕ್ಷ ಡೊನೇಷನ್ ಫೀಸು ಕೇಳೋರ್ ನಡುವೆ ಇಷ್ಟೆಲ್ಲ ಹೇಳ್ಕೊಟ್ಟು
ಡೊನೇಷನ್ ಇಲ್ಲ ಫೀಸು ಇಲ್ಲ ಅಂತ ಹೇಳಿದ್ರೆ ಆಶ್ಚರ್ಯ ಆಗತ್ತೆ. ಹೌದು ಮೇಡಮ್, ಇದಕ್ಕೆ ಇಲ್ಲಿನ ಟೀಚರ್ಸ್ ಕೂಡ ಹೆಲ್ಪ್ ಮಾಡ್ತಾರೆ. ಟೀಚರ್ಸ್ ಅದ್ ಹೇಗೆ? ನಿಮ್ಗೆ ಗೊತ್ತಾ ಮೇಡಮ್, ಇಲ್ಲಿ ಯಾರು ಪರ್ಮನೆಂಟ್ ಟೀಚರ್ಸ್ ಅಲ್ವೇ ಅಲ್ಲ, ಒಂದೊಂದ್ ದಿನ ಒಬ್ರು ಬರ್ತಾರೆ. ಇಲ್ಲಿ ರಿಟೈರ್ಡ್ ಆಗಿರೋ ಟೀಚರ್ಸ್ ಬರ್ತಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ರಜಾ ಹಾಕಿರೋ ಟೈಮಲ್ಲಿ ಬರ್ತಾರೆ, ಕಾಲೇಜ್ ಪಾಸ್ ಆಗಿರೋ ಮಕ್ಳು ಎಕ್ಸ್ಪೀರಿಯನ್ಸ್ ಗೋಸ್ಕರ ಬರ್ತಾರೆ. ನಮ್ದು ಒಂದ್ ಗ್ರೂಪ್ ಇದೆ ಮೇಡಮ್, ಅಲ್ಲಿ ನಾಳೆ ಸಬ್ಜೆಕ್ಟ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ಟೀಚ್ ಮಾಡ್ತಾರೆ. ಭಾನುವಾರ ರಜಾ ಅಂತ ಮಕ್ಳಿಗೆ ಮರ್ತೋಗಿದೆ ಮೇಡಮ್, ವಾರ ಪೂರ್ತಿ ಇಲ್ಲೇ ಇರ್ತೀವಂತಾರೆ. ಇಂಥ ಒಳ್ಳೆ ಕಡೆ ನನಗೆ ಕೆಲಸ ಮಾಡಕ್ ಅವಕಾಶ ಸಿಕ್ತಲ್ಲ, ಇದಕ್ಕೆಲ್ಲ ಆದಿಯವರೇ ಕಾರಣ. ಮೊದ್ಲು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬನ್ನಿ ಮೇಡಮ್, ಮಕ್ಳಿಗೆ ಹೊಸ ಹೊಸ ಅನುಭವ ಆಗ್ಬೇಕು ಮೇಡಮ್, ಅದಕ್ಕೆ ಹೊಸದಾಗಿ ಏನಾದ್ರು ಹೇಳ್ಕೊಡ್ಬೇಕು ಅಂತ ಕಾಮತ್ ಸರಿ ಐಡಿಯಾ ಮಾಡಿದ್ದಾರೆ. ಚೆನ್ನಾಗಿ ನನ್ಗ ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ಅಲ್ಲ. ಓಯ್ ಪುಟ್ಟ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಪ್ಪ ಅಮ್ಮ ಬೇಕು. ಅಪ್ಪ ಅಮ್ಮನ? ಅಪ್ಪ ಅಮ್ಮ ಕೆಲ್ಸ ಮುಗಿಸ್ಕೊಂಡು ಬರ್ತಾರಲ್ವಾ, ಅದಕ್ಕೆಲ್ಲ ಅಳ್ಬಾರ್ದು. ಅಪ್ಪ ಅಮ್ಮ ಬರಲ್ಲ, ದೇವ್ರ ಹತ್ರ ಹೋಗಿದ್ದಾರೆ. ಹೊಸದಾಗಿ ಜಾಯಿನ್ ಆಗಿದ್ದಾನೆ, ಅಪ್ಪ ಅಮ್ಮ ನೆನಪು ಬರ್ತಿದೆ ಪಾಪ. ನೋಡು ಪುಟ್ಟ, ಅಪ್ಪ ಅಮ್ಮ ಯಾರು ಇಲ್ಲ ಅಂತೆಲ್ಲ ಅನ್ಕೊಳ್ಬಾರ್ದು ಆಯ್ತಾ. ನಾವೆಲ್ಲರೂ ನಿನ್ ಜೊತೆಗಿದೀವಲ್ಲ. ಇಂಥ ಮುಗ್ದು ಮಕ್ಳು ಇರೋ ಜಾಗದಲ್ಲಿ ಮೋಸ ಮಾಡಕ್ ಹೊರಟಿದಾರಲ್ಲ, ಎಂಥವ್ರು ಅವರು? ಯಾರೇ ಆಗಿರ್ಲಿ, ಅವ್ರನ್ನಂತೂ ನಾನ್ ಬಿಡಲ್ಲ.